ಈಗಾಗಲೇ ಈ ಹಿಂದೆ ಅಲ್ಲಿ ಏನು ಕುಕ್ನೂರ್ಲಿಂದ ಎರೆಂಚಾಳ ಮಾರ್ಗವಾಗಿ ನೆರೆಗಲ್ಲು ರೋಣ ಇದು ಏನೈತಿ ಸೌದತ್ತಿ ಬಸ್ಸು ಓಡಿಸಿದ್ರು. ಈಗ ಮಳೆ ಆದ ಕಾರಣ ಒಂದು ತಿಂಗಳು ಓಡಿಸಿ ರದ್ದಾಯ್ತು. ರದ್ದಾಗಿ ಮತ್ತು ರೋಡ್ ಸರಿಪಡಿಸಿದ್ವಿ. ರೋಡ್ ಸರಿಪಡಿಸಿದ್ರು ಇನ್ನೂ ಗಾಡಿ ಓಡಿಸಿಲ್ಲ. ಶೀಘ್ರದಲ್ಲಿ ಗಾಡಿ ಓಡಿಸ್ಬೇಕಂತೇಳಿ ಅದು ನಾವು ಒಂದು ಇವ್ರಿಗೆ ನಮ್ಮ ಕುಕ್ನೂರು ಡಿಪೋಕ್ಕೂ ಮನವಿ ಸಲ್ಲಿಸಿವಿ. ಆಮೇಲೆ ಇವ್ರಿಗೇನು ಕೊಪ್ಪಳ ಡಿ ಅವ್ರಿಗೇನು ಮನವಿ ಸಲ್ಲಿಸಿವಿ. ಆದರೆ ಇನ್ನೂವರೆಗೆ ಗಾಡಿ ಓಡ್ಸೋಕ್ಕೆ ತಯಾರಿಲ್ಲ. ಅವರು ಒಂದು ಹಿಂಬರ ಬರ್ದಾರ, ಅವ್ರಿಗೆ ಕಳಿಸಿದ್ರೆ ಹಿಂಬರ ಬರ್ದಾರೆ. ಏನು ಬರ್ದಾರ ಅಂದರೆ ಈ ಕೊಪ್ಪಳದಿಂದ ಇದು ಕುಕ್ನೂರ್ಲಿಂದ ಕೊಪ್ಪಳ ಹೋಗಿ ಕೊಪ್ಪಳಿಂದ ಇದು ಹೋಗೋ ಮಾರ್ಗವಾಗಿ ಏನು ಗದಗ ಮಾರ್ಗವಾಗಿ ಬಸ್ ಓಡ್ಸೋಕ್ಕೆ ಒಂದು ಲೆಟ್ರ್ ಕಳಿಸ್ಯಾರ ಅವರು. ನಮ್ಗೆ ಅದು ಬೇಕಾಗಿಲ್ಲ. ಅಲ್ಲಿ ನಮ್ಗೆ ಹಳ್ಳಿ ಜನಕ್ಕೆ ಅನುಕೂಲ ಆಗಬೇಕು, ಒಂದು ಎರಡನೇದು ಶಾಲೆ ಮಕ್ಕಳಿಗೆ ಅನುಕೂಲ ಆಗಬೇಕು, ಎಲ್ಲ ಒಂದು ರೈತಾಪಿ ಜನಕ್ಕೂ ಅನುಕೂಲ ಆಗ್ಬೇಕಂತೇಳಿ ಒಂದು ದೇವಸ್ಥಾನಕ್ಕೆ ಹೋಗೋ ರೈತಾಪಿ ಜನಕ್ಕೂ ಅನುಕೂಲ ಆಗಲಿ ಅಂತೇಳಿ ನಾವು ಇಲ್ಲೇ ಮಾಡ್ಬೇಕನ್ನೋದು ಒಂದು ಹಳ್ಳಿ ಮೇಲೆ ಮಾಡೋಕ್ಕೆ ಒಂದು ವ್ಯವಸ್ಥೆನ ನಾವು 3-4 ಸಲ ಅರ್ಜಿ ಸಲ್ಲಬೇಕು. ಈ ಅರ್ಜಿಗೆ ಒಂದು ಎಚ್ಚೆತ್ಕೊಂಡು ಗಮನಿಸಿ ಆ ಗಾಡಿ ಓಡಿಸೋಂಥ ಕೆಲಸ ಆಗಬೇಕು. ಇದ್ರ ಜೊತೆಯಲ್ಲಿ ಇನ್ನೊಂದು ಗಾಡಿ ಏನೈತೆ ಅಂದರೆ ಇವತ್ತು ಇಲ್ಲಿಂದ ಏನು ಕುಕ್ನೂರಿಂದ 6 ಗಂಟೆಗೆ ಹೋಗ್ತಾರೆ, ಗದಗ ಡಿಪೋ ಬಸ್ ಹೋಗ್ತಾನೆ, ಗಾಡಿ ಇಲ್ಲ. ಈ ಶೀಘ್ರದಲ್ಲಿ 6 ಗಂಟೆಗೆ 15 ಹೋಗಿಂದ 7:15 ಕರೆ ಮಾಡಲಿ, 7 ಗಂಟೆಗೆ ಕರೆ ಮಾಡಲಿ. ಅಲ್ಲಿ ಗದಗ ಎರೆಂಚಾಳ ಮಾರ್ಗವಾಗಿ ಗದಗ ಹೋಗಿ ವಸ್ತಿ ಆಗಬೇಕು. ವಸ್ತಿಯಾಗಿ ಬೆಳಗ್ಗೆ ಅಲ್ಲಿ 6:30 ಪುಣೆ 7 ಕರೆ ಬಿಡಲಿ, 7 ಗಂಟೆ ಕರೆ ಬಿಡಲಿ. ಇಲ್ಲಿ ಮತ್ತೆ ಒಳ್ಳೆ ಕುಕ್ನೂರ್ಗೆ ಸೇರೋಂಥ ವಿಚಾರ ಎರೆಂಚಾಳ ಮಾರ್ಗವಾಗಿ ಬಂದ್ ಮಾರ್ಗವಾಗಿ ಎರೆಂಚಾಳ ಸೇರಬೇಕು. ಇನ್ನು ಇದು ಏನು ಕುಕ್ನೂರು ಸೇರಬೇಕು. ಇನ್ನೊಂದು ಗಾಡಿ ಏನೈತೆ ಅಂದರೆ ಇವತ್ತು ಕುಕ್ನೂರ್ಲಿಂದ ಸೀದಾ ಗದಗ ಎರೆಂಚಾಳ ಮಾರ್ಗವಾಗಿ ಗದಗ ಲಕ್ಷ್ಮೇಶ್ವರ ಇನ್ನೇನು ಇದಕ್ಕೆ ದೇವಸ್ಥಾನಕ್ಕೇನು ಇನ್ನೊಂದು ಏನೈತೆ ಇದಕ್ಕೆ ಮೈಲಾರ ಗುಡ್ಡ ಅಲ್ಲಿ ಒಂದು ಇದನ್ನು ಏನೈತಿ ಅಲ್ಲಿ ಅದನ್ನೊಂದು ಇದನ್ನು ಬರ್ದೀವಿ. ಏನು ಅದೊಂದು ಗಾಡಿ ಮುಗ್ಬೇಕಂತ ಹೇಳಿವಿ. ಅವ್ರು ಬಸ್ ಇಲ್ಲ ಅಂತಾರೆ. ಆದಷ್ಟು ಬೇಗನೆ ಯಾವ್ದಾರು ಒಂದು ಬಸ್ ಏನಾರು ಅನುಕೂಲತೆ ಮಾಡಿ ಆ ಗಾಡಿ ಓಡಿಸೋಂಥ ವ್ಯವಸ್ಥೆ ಆಗಬೇಕು. ಮತ್ತು ಸವದತ್ತಿ ಗಾಡಿನ ಶೀಘ್ರದಲ್ಲಿ ಒಂದು ಗಾಡಿ ಸದ್ಯಕ್ಕೆ ತುರ್ತು ಸವದತ್ತಿಗೆ ಕುಕ್ನೂರು ಟು ಸವದತ್ತಿ ಎರೆಂಚಾಳ ಮಾರ್ಗ ಸವದತ್ತಿ ಓಡಿಸ್ಬೇಕಂತೇಳಿ ನಾವು ಇಲ್ಲಿ ಕುಕ್ನೂರು ಡಿಪೋ ವ್ಯವಸ್ಥಾಪಕರ ಮ್ಯಾನೇಜರ್ಗೆ ನಾವು ಇದನ್ನು ಮನವಿ ಸಲ್ಲಿಸ್ತಾ ಇದ್ವಿ. ಮತ್ತೀಗ 4ನೇ ಸಲ ಸಲ್ಲಿಸ್ತಾ ಇದ್ವಿ. ಅವ್ರು ನಮ್ಗೆ ಯಾರಿಗೆ ಕಳಿಸ್ರು ಏನು ಈ ಪ್ರಕಾರ ಹೇಳ್ತಾರೆ ಈ ಮಾಧ್ಯಮ ಮೂಲಕ ಅವ್ರು ಹೇಳಬೇಕು. ನಮಸ್ಕಾರ. ಇವತ್ತು ಎರೆಂಚಾಳ ಗ್ರಾಮಸ್ಥರು ನಮಗೊಂದು ಮನವಿ ಕೊಟ್ಟಿದ್ದಾರೆ. ಮುಂಚೆನ ಸೌದತ್ತಿ ಬಸ್ಸಲ್ಲಿ ಹೋಗ್ತಾ ಇತ್ತಂತೆ, ರಸ್ತೆ ಸರಿಯಾಗಿಲ್ಲ ಅನ್ನೋ ಒಂದು ಕಾರಣಕ್ಕೋಸ್ಕರ ರದ್ದಾಗಿತ್ತಂತೆ. ಈಗ ರಸ್ತೆ ಎಲ್ಲ ದುರಸ್ತಿ ಮಾಡಿದಾರಂತೆ. ಹಾಗಾಗಿ ಅಲ್ಲೊಂದು ಗಾಡಿ ಬೇಕು ಅಂತಂತ ಬೇಡಿಕೆ ಸಲ್ಲಿಸಿದ್ದಾರೆ. ಈ ಮನವಿಯನ್ನು ಮುಂದಿನ ಸೂಕ್ತ ಕ್ರಮಕ್ಕಾಗಿ ನಾವು ಕೊಪ್ಪಳ ವಿಭಾಗ ಕಚೇರಿಗೆ ಕಳಿಸ್ಬಿಟ್ಟು ಮುಂದೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಸೂಕ್ತ ಕ್ರಮ ಅದ್ರಾಗ ಫೋಟೋ ಮಾಡ್ತೇವೆ, ಫೋಟೋ ಒಂದು ಮಾಡ್ತೇವೆ, ಅಲ್ಲೇ ಅದ್ರಾಗ ಫೋಟೋ